ಇಡೀ ರಾಮನಗರದಲ್ಲೇ ಫಸ್ಟ್ ಅನ್ಲಿಮಿಟೆಡ್ ಪ್ಯೂರ್ ವೆಜ್ ಬಾಳೆಲೆ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ ಜಸ್ಟ್ ಫಾರ್ ದ ಕಾಸ್ಟ್ ಆಫ್ 199 ರೂಪಾಯಿ. ಹೊರಗಡೆಯಿಂದ ನೋಡಿದ್ರೆ ಯಾವ್ದು 5 ಸ್ಟಾರ್ ಹೋಟ್ಲ್ ತರ ಕಾಣಿಸುತ್ತೆ, ಆದ್ರೆ ಒಳಗಡೆ ಬಂದ ಹೈಜಿನಿಕ್ ಫುಡ್ ಕೊಡ್ತೀವಿ, ಅಷ್ಟೇ ಕಮ್ಮಿ ಬೆಲೆಗೂ ಸಿಗುತ್ತೆ. ತುಪ್ಪ, ನಂದಿನಿ ತುಪ್ಪ. ಓಕೆ, ಸಾಕು ಸರ್, ನನಗೆ ಸಾಕು. 99% ಅಲ್ಲ 100% ಮದುವೆ ಊಟ ಗುರು. ಹಬ್ಬದ ಊಟ, ಮದುವೆ ಊಟ ಕ್ಲಬ್ ಮಾಡಿ ಕೊಟ್ರೆ ಯಾವ ತರ ಟೇಸ್ಟ್ ಬರುತ್ತೋ ಸೇಮ್ ಟು ಸೇಮ್ ಅದೇ ತರನೇ ಇದೆ. ಬೆಸ್ಟ್. ನಮಸ್ಕಾರ, ನಾನು ಸಬ್ರೀಶ್, ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ರಾಮನಗರ ಗೈಸ್. ರಾಮನಗರ ಆಂಜನೇಯ ಸ್ಟ್ಯಾಚ್ಯೂ ಇಂದ ಮುಂದೆ ಬಂದ್ರೆ ಜಿಲ್ಲಾ ಆಸ್ಪತ್ರೆ ಬರುತ್ತೆ, ಅದು ಆಪೋಸಿಟ್ ಅಲ್ಲೇ ಬರುವಂತ ನಮ್ಮೂರ ಆಹಾರ ವೈಭವ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಗೈಸ್. ದರ್ಶಿನಿ ಹೋಟೆಲ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಬಟ್ ನಾವೇನಿಗೆ ಬಂದಿದೀವಿ ಅಂದ್ರೆ ಇಡೀ ರಾಮನಗರದಲ್ಲೇ ಫಸ್ಟ್ ಅನ್ಲಿಮಿಟೆಡ್ ಪ್ಯೂರ್ ವೆಜ್ ಬಾಳೆಲೆ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ ಜಸ್ಟ್ ಫಾರ್ ದ ಕಾಸ್ಟ್ ಆಫ್ 199 ರೂಪಾಯಿ. 199 ರುಪೀಸ್ಗೆ ಅನ್ಲಿಮಿಟೆಡ್ ಹಬ್ಬದ ಊಟ ಅಂತಾನೆ ಹೇಳ್ಬೋದು. ಹೋಳಿಗೆ ಊಟ ಎಲ್ಲಾ ದಿವಸ ಸಿಗುತ್ತೆ. ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಟೈಮಿಂಗ್ಸ್, ಜಸ್ಟ್ ಮಧ್ಯಾಹ್ನ ಮಾತ್ರ. ಸೊ ನಾವು ಮಧ್ಯಾಹ್ನ ಊಟ ಮಾಡಕ್ಕೆ ಬಂದಿರಿ. ಹೋಗೋಣ, ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾ ಲೈಕ್, ಶೇರ್, ಕಮೆಂಟ್, ಮರದ ಸಬ್ಸ್ಕ್ರೈಬ್ ಮಾಡಿ. ಗಾಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಒಳಗೆ ಬಂದು ಸೀಟಿಂಗ್ ತಗೊಂಡಾಗಿದೆ. ಟೋಟಲ್ ನಿಮಗೆ 2 ತರ ಡೈನಿಂಗ್ ಬರುತ್ತೆ. ಇಲ್ಲಿ AC, ಕೆಳಗಡೆ ನಾನ್ AC ಬರುವಂಥದ್ದು. ನಾನು AC ಬಂದು ಸೀಟಿಂಗ್ ತೊಗೊಂಡಿದ್ದೀನಿ. ಒಂದು ಒಳ್ಳೆ ಕ್ಲೀನ್ ಫೈನ್ ಡೈನಿಂಗ್ ಆಂಬಿಯನ್ಸ್ ಅಂತ ಹೇಳ್ಬೋದು. ಒಂದು ಪ್ರಾಪರ್ ಮೇಂಟೆನೆನ್ಸು. ನಾವು ಆ ಊಟನ ಆರ್ಡರ್ ಮಾಡಿದ್ದೀವಿ. 199 ರುಪೀಸ್ಗೆ ಕೊಡ್ತಿರುವಂಥ ಹಬ್ಬದ ಊಟ. ಸುಮಾರು ದಿವಸ ಆಯಿತು ನಾನಂತೂ ತಿಂದು ಹಬ್ಬದ ಊಟನ. ಹೋಳಿಗೆ ಸಮೇತ ಬರುತ್ತಲ್ಲ, ಏನೋ ಒಂಥರ ಎಕ್ಸ್ಟ್ರಾ ಖುಷಿ ಅಂತಲೇ ಹೇಳ್ಬೋದು. ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಿರುವಂಥ ಒಂದು ಕಾನ್ಸೆಪ್ಟ್. ಫುಡ್ ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಒಂದು ಬಾಳೆಯಲ್ಲಿ ಅರೌಂಡ್ ನಿಮಗೆ 14ರಿಂದ 15 ಐಟಮ್ ಬರುವಂಥದ್ದು. ಅನ್ಲಿಮಿಟೆಡ್ ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ನಮ್ಮ ಊಟ ಬಂತು. ಇನ್ನು ಬಾಕಿ ಬರ್ತಾ ಇದೆಯಾ? ಇನ್ನು ರೈಸ್ ಬರಬೇಕು, ನಂತರ ಪೂರಿ ಬರಬೇಕು. ಬಂತ ರೈಸ್ ಅನ್ಲಿಮಿಟೆಡ್, ಪೂರಿ ಲಿಮಿಟೆಡ್, ಪೂರಿ ಮತ್ತೆ ಹೋಳಿಗೆ ಲಿಮಿಟೆಡ್, ಮಿಕ್ಕಿದೆಲ್ಲಾನು ಅನ್ಲಿಮಿಟೆಡ್ ಕೊಡ್ತೀರಾ ಎಷ್ಟು ಸಲ ಬೇಕಾದ್ರೂ. ರೇಟು 199 ಅಲ್ಲ. ಇನ್ನು ಏನೇನು ಬರಬೇಕು? ಮಜ್ಜಿಗೆ ಬರಬೇಕು, ಕೊಡಿ. ಕೋಸಂಬರಿ ಇತ್ತಾ? ಓಕೆ, ಮಜ್ಜಿಗೆ ಇಷ್ಟೇ ಸೈಜ್ ಕೊಡೋದು. ಓಕೆ, ನೆಕ್ಸ್ಟ್ ಕೋಸಂಬರಿ. ಓಕೆ, ತುಪ್ಪ ಸ್ವಲ್ಪ ಹಾಕ್ಬಿಡಿ. ತುಪ್ಪ, ನಂದಿನಿ ತುಪ್ಪ. ಓಕೆ, ಸಾಕು ಸರ್, ನನಗೆ ಸಾಕು. ಎಸ್, ಆರ್ಡರ್ ಮಾಡಿರೋ ಐಟಮ್ ಇಷ್ಟು. ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ, ಸ್ವಲ್ಪ ಹತ್ರ ನೋಡಿ. ಇಲ್ಲಿ ಮೊದಲನೇ ಐಟಮ್ಮು ತುಪ್ಪ ಹಾಕಿರುವಂಥ ಹೋಳಿಗೆ. ಹಂಗೆ ಈ ಕಡೆ ಬಂದರೆ ಮೊಸರು. ಆ್ಯಂಡ್ ಇಲ್ಲಿ ಪಾಯಸ ಗುರು, ಯಪ್ಪ ಹೆವಿ ಗೋಡಂಬಿ ಹಾಕಿ ಕೊಟ್ಟಿರುವಂಥ ಒಂದು ಪಾಯಸ. ಅದಾದಮೇಲೆ ಇಲ್ಲಿ ಪೂರಿಗೆ ಕೊಟ್ಟಿರುವಂಥ ಒಂದು ಸಾಗು. ಆ್ಯಂಡ್ ಇಲ್ಲಿ ರಸಮ್ ಬರುತ್ತೆ. ಆ್ಯಂಡ್ ಅನ್ನಕ್ಕೆ ಸಾಂಬಾರು. ಇಲ್ಲಿ ಪಾಪಡ್ ಬರುತ್ತೆ. ಆ್ಯಂಡ್ ಬಜ್ಜಿ, ಸ್ಯಾಲೆಡ್ಡು, ಪಲ್ಯ, ಚಟ್ನಿ. ಹಂಗೆ ಈ ಕಡೆ ಬಂದರೆ ಪೂರಿ, 3 ಪೀಸ್ ಪೂರಿ ಮತ್ತು ಹೋಳಿಗೆ ಮಾತ್ರ ಲಿಮಿಟೆಡು. ಮಿಕ್ಕಿದ್ದು ಎಲ್ಲನೂ ಬಜ್ಜಿ ಸಮೇತ ಸೇರಿಸಿ ಪ್ರತಿಯೊಂದು ಅನ್ಲಿಮಿಟೆಡ್. ಆ್ಯಂಡ್ ಈ ಕಡೆ ಬಂದರೆ ವೈಟ್ ರೈಸ್ ನಾನು ತೋರಿಸ್ಲಿಕ್ಕೋಸ್ಕರ ತೊಗೊಂಡಿರೋದು. ಇದು ಕೂಡ ಅನ್ಲಿಮಿಟೆಡ್, ಎಷ್ಟು ಸಲ ಬೇಕಾದರೂ ಬಳಸ್ತಾರೆ. ಆ್ಯಂಡ್ ಇಲ್ಲಿ ಅನ್ನದ ರೇಂಜ್ಗೆ ಹಾಕ್ಬಿಟ್ಟಿದ್ದಾರೆ ನೋಡಿ, ಉಪ್ಪಿನಕಾಯಿ. ಆ್ಯಂಡ್ ಆದಮೇಲೆ ಇಲ್ಲಿ ಕೋಸಂಬರಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮಜ್ಜಿಗೆ, ಒಂದು ತೆಳು ಹೋಳಿಗೆ. ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಹಾಕ್ಸ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ. ಒಂದು ಒಳ್ಳೆ ಸ್ಟಾರ್ಟು. ಓವರ್ ನಿಮಗೆ ಹೆವಿ ಲೈನ್ ಆಫ್ ಸ್ವೀಟ್ ಅಂತೂ 1% ನಿಮಗೆ ಗೊತ್ತಾಗಲ್ಲ. ಪ್ರಾಪರ್ ಬ್ಯಾಲೆನ್ಸಿಂಗ್ ಲೆವೆಲ್ ಆಫ್ ಸ್ವೀಟು. ಅದ್ರ ಮೇಲೆ ಹಾಕಿರುವಂಥ ತುಪ್ಪ ಅಂತೂ ಪ್ರಾಪರ್ ಬ್ಯಾಲೆನ್ಸ್ ಕೊಡುತ್ತೆ. ಸ್ವಲ್ಪ ರಿಚ್ನೆಸ್ ಸ್ವಲ್ಪ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ತೀನಿ. ಬಟ್ ಒಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ತೆಳುವು ಲೇಯರಲ್ಲಿ ಇರುವಂಥ ಒಂದು ಹೋಳಿಗೆ. ಮೇಯ್ನಾಗಿ ಒಂದು ಹೋಳಿಗೆ ತಿನ್ನಿ, ಆರಾಮಾಗಿ ತಿನ್ಬೋದು. ಮಕ್ಕಂತೂ 1% ಹೊಡಿಯಲ್ಲ. ಪ್ರಾಪರಾಗಿ ಟೇಸ್ಟಲ್ಲಿರುವಂಥ ಆ್ಯಂಡ್ ಪ್ರಾಪರ್ ಫ್ಲೇವರಲ್ಲಿರುವಂಥ ಹೋಳಿಗೆ. ನೆಕ್ಸ್ಟು ಟೈಮ್ ಟು ಹ್ಯಾವ್ ಪೂರಿ. ಫಸ್ಟು ಜಾಗ ಸ್ಪೇಸ್ ಕ್ಲಿಯರ್ ಮಾಡ್ಕೊಬಿಡೋಣ. 3 ಪೀಸ್ ಪೂರಿ, ಚಿಕ್ಕ ಸೈಜಲ್ಲಿ ಕೊಡುವಂಥ ಒಂದು 3 ಪೂರಿ ಕೊಟ್ಟಿದ್ದಾರೆ. ಹಂಗೆ ಸಾಗು ಹಾಕ್ಕೊಂಡು ಪೂರಿ ತಗೊಂಡು ಒಂದು ಬೈಟು.
ಮದುವೆ ಊಟ ಗುರು ಇದಂತೂ. ಬಂದೇ ಲೇಟ್ ಆಗೋಯ್ತು, ಶೂಟೆಲ್ಲ ಮುಗಿಸಿ ತಿನ್ನೋಷ್ಟಕ್ಕೆ ಒಂಥರ ಹೆವಿ ಟಯರ್ಡ್ ಆಗ್ತಾಯಿದೆ. ಬಟ್ ಟೇಸ್ಟ್ ಅಂತೂ ಭಾರಿ. ಪೂರಿ ಅಂತೂ ಸೂಪರ್ ಇದೆ. ಅದು ಕೊಟ್ಟಿರುವಂಥ ಒಂದು ಸಾಗು, ಮಿಕ್ಸ್ಡ್ ವೆಜ್ ಹಾಕಿ ಮಾಡಿರುವಂಥ ಒಂದು ಸಾಗು ಸೂಪರಾಗಿದೆ. ಲಿಟರಲಿ ಟೇಸ್ಟ್ ಅಂತೂ ಪೂರಿದು ನಿಮ್ಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಪೂರಿ ಸಾಗೋದು ಮದುವೆ ಮನೇಲಿ ತಿಂದಂಗೆ ಯಾವ ಥರ ಟೇಸ್ಟ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಆನ್ ಪಾಯಿಂಟ್ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಅಂತೂ. ಅದು ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮ್ಗೆ ಹೇಳಿದ್ನಲ್ಲ, ಜಿಲ್ಲಾ ಆಸ್ಪತ್ರೆ ಡೈರೆಕ್ಟ್ ಆಪೋಸಿಟಲ್ಲೇ ಬರುವಂಥದ್ದು ಈ ಓಲ್ಡ್ ಹೈವೇ ಗೈಸ್. ಒಂದು ಒಳ್ಳೆ ಪ್ಯೂರ್ ವೆಜ್ ಫ್ಯಾಮಿಲಿ ಡೈನಿಂಗ್ ರೆಸ್ಟೋರೆಂಟ್ ನೀವು ಬರಬೇಕಂದ್ರೆ ಬೆಸ್ಟ್ ಸಜೆಷನ್ ಈ ಜಾಗ ಒಂದು. ಬಟ್ ಸುಮಾರು ಐಟಮ್ ಇದ್ರು, ಅಲಕಾರ್ಡ್ ಇದೆ, ಪ್ರತಿಯೊಂದಿದೆ. ನನ್ನ ಸಜೆಷನ್ ರಾತ್ರಿ ಸಿಗಲ್ಲ, ಇದು ಮಧ್ಯಾಹ್ನ ಮಾತ್ರ ಸಿಗೋದು. ಬಂದರೆ 199 rupees ಮೀಲ್ಸಲ್ಲಿ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡೋರು ಬಂದ್ರಂತೂ ಭಾರಿ ಇರುತ್ತೆ. ಟೈಮ್ ಟು ಟೇಸ್ಟ್ ವೈಟ್ ರೈಸ್. ಸ್ವಲ್ಪ ಹಾಕೊಳ್ಳೋಣ. ಇದು ಲಿಮಿಟೆಡ್ ಅಲ್ಲ, ಆ್ಯಸ್ ಹೇಳ್ತಾನೆ ಇದ್ದಂಗೆ ಅನ್ಲಿಮಿಟೆಡು. ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ. ಬಿಸಿ 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 ರೈಸು, ಅದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು, ತರಕಾರಿ ಸಾಂಬಾರು. ಏನಪ್ಪ, ನಾನಂತೂ ಪರ್ಸ್ನಲಿ ನಾನ್ ವೆಜ್ ಲವರು ಆ್ಯಸ್ ಯೂಶುವಲ್, ನಿಮಗೆ ಗೊತ್ತಿರೋ ಹಾಗೆ. ಬಟ್ ಹೆವಿ ತಿಂದು ಬೋರ್ ಹೊಡೆದು ಒಂದು ಸಟಲ್ ಆಗೋಕ್ಕೆ ಒಂದು ಸಿಂಪಲ್ ಮೀಲ್ಸು, ಇದನ್ನು ತಿನ್ಕೊಂಡು ನೀವು ಆರಾಮಾಗಿ ನೆಕ್ಸ್ಟ್ ಕೆಲಸ ಮಾಡಬೇಕಾದ್ರೆ ವೆಜ್ಜೇ ಸಜೆಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ಹಿತವಾಗಿದೆ. ಲೆಟ್ಸ್ ಟೇಸ್ಟ್ ದಿಸ್. ಆಹಾ, ಬೆಸ್ಟ್ ಟೇಸ್ಟ್. ಸಾಂಬಾರು ಅಂತೂ ನಿಮಗೆ ರೈಸ್ಗೆ ಹಾಕ್ಬೇಕಾದ್ರೆ ಘಮ ಅಲ್ಟಿಮೇಟ್ ಇತ್ತು. ಜೊತೆಗೆ ಪಾಪಡು ಇಲ್ಲ ಉಪ್ಪಿನಕಾಯಿ ಅಥವಾ ಬಜ್ಜಿ ಕಾಂಬಿನೇಷನ್ ಅಂತೂ ಸೈಕಿರುತ್ತೆ. ನಾನು ಸ್ವಲ್ಪ ಹಾಕೋಬಿಟ್ಟೆ, ಸ್ವಲ್ಪ ಎಕ್ಸ್ಟ್ರಾ ಸಾಂಬಾರು ಕೇಳಿ ಹಾಕ್ಸ್ಕೊಳ್ಳಿ. ಸಾಂಬಾರು ಒಟ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ತಿಂದಾಗಂತೂ ಸೈಕಿರುತ್ತೆ. ಲಿಟ್ರಲಿ 99% ಅಲ್ಲ 100% ಮದುವೆ ಊಟ ಗುರು. ಹಬ್ಬದ ಊಟ, ಮದುವೆ ಊಟ ಕ್ಲಬ್ ಮಾಡಿ ಕೊಟ್ಟರೆ ಯಾವ ಥರ ಟೇಸ್ಟ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಟೈಮ್ ಟು ಟೇಸ್ಟ್ ರಸಮ್. ಇದಂತೂ ನಂತರ ಬೌಲ್ ಗೀಲಲ್ಲಿ ಕೇಳಬೇಡಿ, ಬಿಸಿ ಬಿಸಿಯಾಗಿ ಹಾಟ್ ಬಾಕ್ಸ್ ಹಿಡ್ಕೊತಾರೆ, ಅವರೇ ಬಂದು ಸರ್ವ್ ಮಾಡ್ತಾರೆ. ಅವಾಗ ಇನ್ನೂ ಚೆನ್ನಾಗಿರುತ್ತೆ. ನಾನು ವೀಡಿಯೋಗೆ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಕಪ್ಪಲ್ಲಿ ಹಾಕ್ಸ್ಕೊಂಡಿರೋದು. ಈ ಥರ ಕಪ್ಪಲ್ಲಿ ಹಾಕ್ಸ್ಕೊಂಡು ಇಟ್ಬಿಟ್ರೆ ಏನೋ ಒಂಥರ ಲಿಮಿಟೆಡ್ ಮೀಲ್ಸ್ ಅಂತ ಅನಿಸ್ಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅವ್ರ ಹತ್ರನೇ ಕೇಳಿ ಬಿಡಿಸಿ. ಬಟ್ ಅನ್ಲಿಮಿಟೆಡ್ ಅಂದ್ಬಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಹಂಗೇ ಮಿಕ್ಸಿಂಗ್, ಹಂಗೇ ಹುಯ್ಕೊಂಡು ರಸಮ್ ಟೈಪ್. ಸೂಪರ್ ಇದೆ. ನಂತರ ಶಾರ್ಟ್ಸ್ ಗೀಟ್ಸ್ ತೊಗೊಂಡು ಲೇಟ್ ಗೀಟ್ ಆಗಿದ್ರೇ ಒಂಥರ ಪ್ರಾಬ್ಲಮ್ ಗುರು. ಬಟ್ ಬಿಸಿ ಬಿಸಿಯಾಗಿ ತಿನ್ನೋಕೆ ಒಂಥರ ಸೂಪರ್ ಆಗಿರುತ್ತೆ. ಸಾಂಬಾರಾಗಲಿ ರಸಮ್ ಆಗಲಿ ಆನ್ ಪಾಯಿಂಟ್ ಟೇಸ್ಟು. ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕೊಂಡು ಕುಡಿಬೋದು, ಆ ಥರ ಟೇಸ್ಟ್ ಇದೆ ಅಂತ ಹೇಳ್ತೀನಿ. ಆನೆಸ್ಟ್ ರಿವ್ಯೂ ವೈಸ್ ಒಂದು ಬೆಸ್ಟ್ ಟೇಸ್ಟು ಇಂಟರ್ ರಾಮನಗರ. ಸುಮಾರು ಸಲ ಬಂದಿದ್ದೀವಿ, ಬಟ್ ಬಂದಾಗಲೇ ನಾನ್ ವೆಜ್ ಐಟಮ್ಸು, ಅದು ಬಿಟ್ಟರೆ ನಿಮಗೆ ಪ್ಯೂರ್ ವೆಜ್ ಇಡ್ಲಿ ರೈಸ್ ಬಾತು ಆ ಥರ ತಿನ್ಕೊಂಡು ಹೋಗ್ತೀವಿ. ಈ ಸೆಕ್ಟ್ರಲ್ಲಂತೂ ಒಂದು ಪ್ರಾಪರ್ ಫ್ಯಾಮಿಲಿ ಡೈನಿಂಗಲ್ಲಿ, ಅದು AC ಡೈನಿಂಗಲ್ಲಿ ಒಂದು ಒಳ್ಳೆ ಪ್ಯೂರ್ ವೆಜ್ ಅನ್ಲಿಮಿಟೆಡ್ ಊಟ ಮಾಡಬೇಕಂದ್ರೆ ಒಂದು ಬೆಸ್ಟ್ ಜಾಗ. ಸಾಕಾಗಿದೆ ಟೇಸ್ಟ್ ಅಂತೂ. ಹಂಗೆ ಲೈಟಾಗಿ ಚಟ್ನಿ ತೊಗೊಂಡು ಚೆನ್ನಾಗಿದೆ. ಇದು ಅನ್ಲಿಮಿಟೆಡ್. ನಾನು ಕೊಡಬೇಕಾದ್ರೆ ಕೇಳ್ಬಿಟ್ಟೆ ಯಾವುದೋ ಲಿಮಿಟೆಡ್ ಯಾವುದೋ ಅನ್ಲಿಮಿಟೆಡ್ ಅಂತ. ಬಜ್ಜಿ ಕೂಡ ಅನ್ಲಿಮಿಟೆಡಾಗಿ ಕೊಡ್ತಾರಂತೆ. ಅನ್ನ ಸಾಂಬಾರೊಟ್ಟಿಗೆ ಪಾಪಡ್ ಆಗಲಿ ಬಜ್ಜಿ ಆಗಲಿ ಆಲ್ ಟೈಮ್ ಬೆಸ್ಟ್ ಕಾಂಬಿನೇಷನು. ಟೇಸ್ಟ್ ಮಾಡಬೇಕಾದ್ರೆ ಅಕಂಪನಿ ಮಾಡಬೇಕಾದ್ರೆ ಸೈಜ್ ಆಗಿರುತ್ತೆ ಟೇಸ್ಟ್ ಅಂತೂ. ಕೋಸಂಬರಿ ಫಸ್ಟೇ ತಿನ್ನಬೇಕು. ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಿಗೆ ಬಂದಿದ್ದೀನಿ. ಮೊಸರು ಕೂಡ ಇದೆ, ಬೇಕಾದರೆ ಮೊಸರು ಕೂಡ ಹಾಕ್ಸ್ಕೊಳ್ಳಿ. ನನಗೆ ಆಲ್ರೆಡಿ ಫುಲ್ ಆಗಿದೆ, ಯಾಕಂದರೆ ಕೆಳಗೂ ಕೂಡ ಸ್ವಲ್ಪ ಮಾಡಿಸಿರೋ ಅದನ್ನು ತಿನ್ಕೊಂಡ್ಬಂದ್ಬಿಟ್ಟೆ. ಕೋಸಂಬರಿ ಟೇಸ್ಟ್ ಮಾಡುವ. ಚೆನ್ನಾಗಿದೆ ಕೋಸಂಬರಿ. ಕಾಂಗ್ರೆಸ್ ಬೀಜನೇ ಸ್ವಲ್ಪ ಹೆವಿ ಇದೆ, ತಿನ್ನೋಕೆ ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟ್ ತಿಂದಿರಬೇಕಿತ್ತು, ಹೆಂಗೆ ತಿನ್ಬೇಕಂದ್ರೆ ಗೊತ್ತಾಯ್ತಾರ. ಹೆಂಗೆಂಗೋ ತಿಂತಾಯಿದ್ದೀನಿ. ಪಲ್ಯ ಕೂಡ ಬಿಟ್ಬಿಟ್ಟಿದ್ದೀನಿ ನಾನಂತೂ. ಇದಂತೂ ಸೂಪರ್ ಆಗಿದೆ ಕೋಸಂಬರಿ. ಹೆಸರಲ್ಲಿ ಕಾಂಗ್ರೆಸ್ ಬೀಜ ಮತ್ತು ಕ್ಯಾರೆಟ್ ಕೊಡ್ತಾರೆ, ಮಿಸ್ ಮಾಡಬೇಡಿ. ಅನ್ಲಿಮಿಟೆಡ್ ಸೂಪರ್ ಟೇಸ್ಟ್.
ಬೀನ್ಸ್ ಪಲ್ಯ. ಸೂಪರ್. ವಿ ಕೇಮ್ ಟು ಅನ್ ಎಂಡು. ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ದಟ್ ಈಸ್ ಪಾಯಸ. ಅದಾದಮೇಲೆ ಮಜ್ಜಿಗೆ ಇದೆ. ಕುಡಿದ್ಬಿಟ್ಟು ನಾವು ಕೂಡ ಹೊರಡೋಣ. ಒಂದು ಪ್ರಾಪರ್ ಸ್ಟಾರ್ಟ್ ಇರುತ್ತೆ, ಪ್ರಾಪರ್ ಎಂಡ್ ಇರುತ್ತೆ. ಹೋಳಿಗೆದ ಸ್ಟಾರ್ಟ್ ಮಾಡಿ ಕೊನೆದಾಗಿ ಮಜ್ಜಿಗೆ ಕೊಟ್ಟು ಎಂಡ್ ಮಾಡಿ ಒಂದು ಪ್ರಾಪರ್ ಫಿನಿಶಿಂಗ್ ಇರುತ್ತೆ. ಸೂಪರಾಗಿ ಮನೆ ಹೋಗಿದ್ದೀರಾ. ನಾವು ಪಾಯಸ ಟೇಸ್ಟ್ ಮಾಡೋಣ. ಸರ್ ಸ್ಪೂನು ಪಾಯಸ ಟೈಮ್. ಹೆವಿ ಗೋಡಂಬಿ ಹಾಕ್ಬಿಟ್ಟಿದ್ದಾರೆ, ಗೋಡಂಬಿ ದ್ರಾಕ್ಷಿ ಎಲ್ಲನೂ. ಆಹಾ, ಟೇಸ್ಟ್ ಮಾಡೋಣ. ಸ್ವೀಟ್ ಅಂದರೆ ಏನೋ ಪರ್ಸ್ನಲ್ ಫೇವ್ರೇಟು, ಖುಷಿಯಾಗುತ್ತೆ. ಸೂಪರೇ ಗುರು. ಎಕ್ಸ್ಟ್ರಾ ಇಸ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿದೆ. ಅದು ಆ ಗೋಡಂಬಿ ಹಾಕಿರೋದಕ್ಕೂ ಕುಡಿಯೋದಕ್ಕಂತೂ ಅಲ್ಟಿಮೇಟ್ ಆಗಿದೆ. ಈ ಥರ ತಿನ್ಬಿಟ್ಟು ಈ ಥರ ಒಂದು ಫಿನಿಶಿಂಗ್ ಕೊಟ್ಟರು ಅಂತ ಅಂದ್ಕೊಳ್ಳಿ, ಶೈಗಾಗಿರುತ್ತೆ. ಹೆಸರು ಬೇಳೆ ಪಾಯಸ. ಮೇಯ್ನ್ ಇವ್ರ ಹತ್ರ ಇಷ್ಟ ಆಗಿದೆ ನನಗೆ ಸ್ವೀಟ್ ವಿಚಾರದಲ್ಲಂತೂ. ಹೋಳಿಗೆ ಆಗಲಿ, ಸ್ವೀಟ್ ಆಗಲಿ, ಈ ಪಾಯಸ ಆಗಲಿ, ಹೆವಿ ಸ್ವೀಟ್ನೆಸ್ ನಿಮಗೆ ಕೊಡಲ್ಲ. ಒಂದು ಗ್ಲಾಸ್ ಕೊಟ್ಟು ಮುಗಿಸ್ಬಿಡೋಣ, ಇನ್ನೊಂದು ತಿನ್ನಲೇಬಾರ್ದು ಅನ್ನೋ ರೇಂಜ್ಗಂತೂ ಇರಲ್ಲ. ನೀವು ಆರಾಮಾಗಿ 2 ಗ್ಲಾಸ್ ಹೊಡಿಬೋದು, ನಿಮಗೆ ಹೆವಿ ಸ್ವೀಟ್ನೆಸ್ ಗೊತ್ತಾಗಲ್ಲ. ತಿನ್ನಬೇಕಾದ್ರೆ ಒಂದು ಬ್ಯಾಲೆನ್ಸಿಂಗ್ ಟೇಸ್ಟಲ್ಲಿ, ಒಂದು ಪರ್ಫೆಕ್ಟ್ ಫ್ಲೇವರಲ್ಲಿ ಬೆಸ್ಟಾಗಿ ಮಾಡಿರ್ತಾನೆ ಅಂತ ಹೇಳ್ತೀನಿ. ಪಾಯಸವಂತೂ ಮಸ್ಟು. ಹೋಳಿಗೆ ಅಥವಾ ಪಾಯಸ ಈ ಥರ ತಿಂದರೆ ನಿಮಗೆ ಒಂದು ಪ್ಯೂರ್ ವೆಜ್ಜಲ್ಲಿ ಹಬ್ಬದ ಊಟ ಫೀಲು, ಮದುವೆ ಊಟ ಫೀಲ್ ಅಂತೂ 100 ಅಲ್ಲ 200% ನಿಮಗೆ ಬರುತ್ತೆ. ಅದು ಇಂಟರ್ ರಾಮನಗರದಲ್ಲಿ ಫಸ್ಟ್ ಟೈಮ್ ಶುರು ಮಾಡಿರೋಂಥದ್ದು. ಸೊ ಪಕ್ಕಾ ಬನ್ನಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ಆಹಾ, ಮಜ್ಜಿಗೆ ಸುಮಾರು ದಿನಗಳಾದಮೇಲೆ ಒಂದು ಪ್ರಾಪರ್ ಬ್ಲೆಂಡಿಂಗಲ್ಲಿ ನಾನು ತಿಂತಾ ಇರೋದು. ಒಂದೊಂದು ಕಡೆ ಉಪ್ಪೇ ಇರಲ್ಲ, ಒಂದೊಂದು ಕಡೆ ತಿಳಿ ಮಾಡಿಬಿಡ್ತಾರೆ. ಪ್ರಾಪರ್ ಟೇಸ್ಟ್ ಇದೆ. ನಾನು ಇಷ್ಟು ಹೇಳ್ಬೋದು, ನೀವು ರಾಮನಗರ ಕಡೆ ಬಂದರೆ ಪಕ್ಕಾ ವಿಸಿಟ್ ಮಾಡಿ. ಒನ್ಸ್ ನೀವು ತಿನ್ನಿ, ನೆಕ್ಸ್ಟ್ ಟೈಮ್ ಈ ಕಡೆ ಹೋಗ್ಬೇಕಾದ್ರೆ ಪಕ್ಕಾ ವಿಸಿಟ್ ಮಾಡಿದ್ರೆ ಟೇಸ್ಟ್ ವೈಸ್ ಅಂತೂ 100% ವರ್ತ್ ಇಟ್ ಪ್ಲೇಸ್. ಹಾನೆಸ್ಟ್ ರಿವ್ಯೂ. ನೀವು ಬಂದು ಟೇಸ್ಟ್ ಮಾಡಿ, ನಿಮ್ಗೆ ಗ್ಯಾರಂಟಿ ಗೊತ್ತಾಗುತ್ತೆ. ಓಕೆ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಉಮೇಶ್ ಅಂತ ಹೇಳಿ. ಓಕೆ, ನಮ್ಮೂರ ಆಹಾರ ವೈಭವ್ ಯಾವಾಗ ಶುರುವಾಗಿತ್ತು ಸರ್? ಈಗ ಒಂದು 10 ತಿಂಗಳಿಂದ ನಮ್ಮೂರ ಆಹಾರ ವೈಭವ್ ಅಂತ ರಾಮನಗರದಲ್ಲಿ ಶುರು ಮಾಡಿದ್ವಿ ಸರ್. ಓಕೆ, ಸೊ ಡೈರೆಕ್ಟ್ ಇದೇನಾ ಅಥವಾ ನಿಮ್ಮದು ಫಸ್ಟ್ ಬ್ರಾಂಚ್ ಯಾವುದಾದಿತ್ತಾ? ಸರ್, ಹಿಂದೆ ನಾನು ಸಣ್ಣ ಹೋಟ್ಲ್ ನಡೆಸ್ತಾ ಇದ್ದೆ, SP ಟಿಫನ್ ಸೆಂಟರ್ ಅಂತ ಅಂದ್ಬಿಟ್ಟು. ಓಕೆ, ನಾವು ಬಂದಿದ್ವಿ. ಹಾಂ, ಆ ಹಿನ್ನೆಲೆಯಲ್ಲಿ ರಾಮನಗರದಲ್ಲಿ ಒಂದು ಒಳ್ಳೆ ಹೋಟ್ಲು ಮಾಡಬೇಕು ಅನ್ನೋ ಒಂದು ಕನಸಿತ್ತು ನನಗೆ. ಅದು ಸಾಕಾರಗೊಂಡಿದೆ ಸರ್ ಈಗ. ಓಕೆ, ಈ ಒಂದು ಇದನ್ನು ನಮ್ಮ ರಾಮನಗರ ಜನತೆಗೆ ಎಲ್ಲ ಥರದಲ್ಲೂ ಟೇಸ್ಟಿಯಾಗಿ, ಹೈಜೆನಿಕ್ ಆಗಿ ಫುಡ್ ಕೊಡಬೇಕು, ಮತ್ತು ಫ್ಯಾಮಿಲಿ ಬಂದು ಕೂತ್ಕೋತಿನೋ ಅಂತ ಹೋಟ್ಲು ಇಡೀ ರಾಮನಗರ ಇದರಲ್ಲಿ ಇರಲಿಲ್ಲ. ಆ ಅಂಥ ಸಂದರ್ಭದಲ್ಲಿ ನಾವು ರಾಮನಗರದಲ್ಲಿ ಹುಟ್ಟು ಬೆಳೆದು ರಾಮನಗರದಲ್ಲಿ ಒಂದು ಹೋಟ್ಲು ಮಾಡಬೇಕಲ್ಲ ಅನ್ನೋ ಒಂದು ಕನಸನ್ನ ಇವತ್ತು ಭಗವಂತನ ದಯೆಯಿಂದ ನನಸಾಗಿದೆ ಸರ್ ಅದು. ಓಕೆ, ನಿಮ್ಮ SP ಟಿಫನ್ಸ್ ಬಗ್ಗೆ ಎಲ್ರಿಗೂ ಗೊತ್ತು, ಇಡೀ ರಾಮನಗರಿಗೆ ಫೇಮಸ್. ಕಡಿಮೆ ಬೆಲೆಗೆ ಒಳ್ಳೆ ರುಚಿಲಿ ಕೊಡ್ತಿದ್ರಿ. ಈಗ ನಮ್ಮೂರ ಆಹಾರ ವೈಭವ ಬಗ್ಗೆ ಹೇಳ್ತೀರಾ, ಏನೇನು ಸಿಗುತ್ತೆ, ಏನು ಸ್ಪೆಷಲ್ ಸರ್ ಇಲ್ಲಿ? ಸರ್, ಇಲ್ಲಿ ಪ್ರತಿದಿನ ಫಾಸ್ಟ್ ಫುಡ್ ಅಂದರೆ ಏನಂದರೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಐಟಮ್ಸು ಎಲ್ಲ ಸಿಗುತ್ತೆ. ಓಕೆ, ಅದರಲ್ಲಿ ವಿಶೇಷವಾಗಿ ಅನ್ಲಿಮಿಟೆಡ್ ಊಟ ಕೊಡ್ತೀವಿ ನಾವು. 199 ರೂಪಾಯಿಗೆ ಹೋಳಿಗೆ ಊಟವನ್ನು ಕೊಡ್ತೀವಿ. ಓಕೆ, ಇಲ್ಲಿ ಅತಿ ಹೆಚ್ಚು ಅಫಿಷಿಯಲ್ಸು ಎಲ್ಲ ಬರ್ತಾ ಇದ್ದಾರೆ. ಯಾಕಂದರೆ ಇಡೀ ರಾಮನಗರದಲ್ಲಿ ಎಲ್ಲೂ ಹೋಟ್ಲ್ ಇಲ್ಲ. ಇಲ್ಲಿ ಒಳ್ಳೆ ಟೇಸ್ಟ್ ಮತ್ತು ಹೈಜೆನಿಕ್ ಆಗಿರೋದ್ರಿಂದ ಎಲ್ಲ ನಮ್ಮ ಅಧಿಕಾರಿ ವರ್ಗ ಇರ್ಬೋದು, ಅಫಿಷಿಯಲ್ಸ್ ಇರ್ಬೋದು, ಆಸ್ಪತ್ರೆಗೆ ಬರ್ತಕ್ಕಂಥ ಡಾಕ್ಟರ್ಗಳಿರ್ಬೋದು, ಎಲ್ಲರೂ ಸಹ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇತ್ತೀಚೆಗೆ ಕೆಲವು ಫ್ಯಾಮಿಲಿಗಳು, ಅಂದರೆ ನಮ್ಮ ರಾಮನಗರ ತಾಲೂಕಿನ ಫ್ಯಾಮಿಲಿಗಳೆಲ್ಲ ಹೋಟ್ಲಿಗೆ ಬಂದು ಹೋಗಿ ಮತ್ತೆ ರಿಕನ್ಸೆಷನ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಹೋಟ್ಲ್ ಎಲ್ಲೂ ಇರಲಿಲ್ಲ ಫ್ಯಾಮಿಲಿ ಊಟ ಮಾಡೋಕ್ಕೆ ಅಂತ. ಹೋಟ್ಲೇ ಇರಲಿಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಊಟ. ಒಳ್ಳೆ ಕಮ್ಮಿ ಬೆಲೆ ಇದ್ರೂ ಇಷ್ಟೊಂದು ಹೈಜೆನಿಕ್ ಆಗಿ ಹೋಟ್ಲು ಮಾಡಿ ಫುಡ್ನು ಅಷ್ಟೇ ಕ್ವಾಂಟಿಟಿಯಾಗಿ ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಅಂದರೆ ಇದೆಲ್ಲ ಒಂದು ಕಡೆ ನಮ್ಮ ರಾಮನಗರ ಜನಕ್ಕೆ ಈ ಥರ ಒಂದು ಒಳ್ಳೆ ಒಂದು ಊಟ ಕೊಡಬೇಕು, ನಮ್ಮ ಹೋಟ್ಲು ಮಾಡಿ ಈ ಥರ ಒಂದು ಒಳ್ಳೆ ಊಟ ಫ್ಯಾಮಿಲಿಗಳು ಬಂದು ಕೂತ್ಕೋತೀನೋ ಅಂತ ಒಂದು ಸಂದರ್ಭದಲ್ಲಿ ಒಂದು ಊಟ ಕೊಟ್ಟು ಒಂದು ಹೆಸರು ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಓಕೆ, ಇಷ್ಟೆಲ್ಲ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದರಲ್ಲಿ 199 ರೂಪೀಸ್ ಹೇಳಿದ್ರಿ, ಅದ್ರ ಬಗ್ಗೆ ಹೇಳ್ತೀರಾ? ಅನ್ಲಿಮಿಟೆಡ್ ಊಟ ಸರ್, 199 ರೂಪೀಸ್ ಅಂದರೆ ಅದಕ್ಕೆ ಹೋಳಿಗೆ ಊಟ, ಹಬ್ಬದ ಊಟ ಥರ. ಯಾವುದೇ ಫ್ಯಾಮಿಲಿಗಳು ಬಂದು ಕೂತ್ಕೊಂಡು ನಮ್ಗೆ ಅನ್ಲಿಮಿಟೆಡ್ ಊಟ ಕೊಡಿ ಅಂತಂದ ಒಂದು ಕೇಳಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೋಳಿಗೆ ಊಟ ಕೊಡ್ತೀವಿ. ಹೋಳಿಗೆ ಊಟ ಅಂದರೆ ನೀವು ಮಾಮೂಲಿ ಈಗ ಒಂದು ಸಭೆ ಸಮಾರಂಭಗಳಲ್ಲಿ, ಮದುವೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಮಾಡ್ತಕ್ಕಂಥ ಎಲ್ಲ ಥರ ವೆರೈಟೀಸ್ ಸಿಗುತ್ತೆ. ಹಾಗಾಗಿ ಏನು ಜನಕ್ಕೆ ಒಂದು ರಾಮನಗರದಲ್ಲಿ ಈ ಥರ ಹೋಟ್ಲು ಇರಲಿಲ್ಲ ಸರ್. ನಮ್ಮ ಅನಿಸಿಕೆ ಪ್ರಕಾರ ನನಗೆ ಬಹುದಿನದ ಕನಸೆ ಅಂದರೆ ನಾನು ಸಣ್ಣ ಹೋಟ್ಲು ಮಾಡ್ತಾ ಇದ್ದಾಗೂ ಸಹ ರಾಮನಗರದಲ್ಲಿ ಎಲ್ಲ ಥರ ವರ್ಗದ ಜನನೂ ಬಂದು ಕೂತ್ಕೋ ತಿನ್ನೋ ಅಂತ ಹೋಟ್ಲು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆದರೆ ನಾವು ಇವತ್ತು ಮಾಡಿರೋಂಥ ಇದ್ರಲ್ಲಿ ಇಷ್ಟೊಂದು ದೊಡ್ಡ, ಹೊರಗಡೆಯಿಂದ ನೋಡಿದ್ರೆ ಯಾವುದು 5 ಸ್ಟಾರ್ ಹೋಟ್ಲು ಥರ ಕಾಣಿಸುತ್ತೆ, ಆದರೆ ಒಳಗಡೆ ಬಂದು ಹೈಜೆನಿಕ್ ಆಗಿ ಫುಡ್ ಕೊಡ್ತೀವಿ, ಅಷ್ಟೇ ಕಮ್ಮಿ ಬೆಲೆಗೂ ಸಿಗುತ್ತೆ. ಇದನ್ನ ಬೆಂಗಳೂರಿಗೆ ರೇಟಿಗೆ ಲೆಕ್ಕ ಹಾಕೊಂಡ್ರೆ ಒಂದು ಅರ್ಧ ಬೆಲೆಗೆ ನಮ್ಮಲ್ಲಿ ಎಲ್ಲ ಥರ ಐಟಮ್ಸ್ಗಳು ವೆರೈಟಿಯಾಗಿ ಸಿಗ್ತಾ ಇದೆ. ಓಕೆ,
ಆ್ಯಂಡ್ ಈ 199 ರುಪೀಸ್ದು ಅನ್ಲಿಮಿಟೆಡ್ ಅಂತ ಹೇಳಿದ್ರಲ್ಲ, ಇದರ ಟೈಮಿಂಗ್ ಸರ್? ಸರ್ ಟೈಮಿಂಗ್ಸ್ ಮಧ್ಯಾಹ್ನ ಒಂದು 12 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 4 ಗಂಟೆ ಸಿಗುತ್ತೆ. 4 ಗಂಟೆ ಸಿಗುತ್ತೆ. ಓಕೆ. ಈ ಹೋಟೆಲ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸರ್ ಇದು ಇವಾಗ ಹೊಸ ರೋಡ್ ಆಗ್ಬಿಟ್ಟಿದೆ. ಈಗ ಹಳೆ ಬೆಂಗಳೂರು ಮೈಸೂರು ರೋಡ್ ಏನಿದೆ, ಬೆಂಗಳೂರು ಮೈಸೂರು ರೋಡಲ್ಲಿ ಇದೇ ನಮ್ಮ ಜಿಲ್ಲಾಸ್ಪತ್ರೆ ಎದುರುಗಡೆ ಆಪೋಸಿಟ್ PW ಕ್ವಾರ್ಟರ್ಸ್ ಅಥವಾ ಜಿಲ್ಲಾ ಪಂಚಾಯತ್ ಆಪೋಸಿಟ್. ಅಂದವೇ ಬೆಂಗಳೂರಿಂದ ಮೈಸೂರು ಕಡೆ ಹೋಗ್ತಕ್ಕಂಥ ಯಾವುದೇ ಒಬ್ರು ಏನೋ ಊಟ ತಿಂಡಿ ಅಥವಾ ಟಿಫನ್ ಮಾಡಬೇಕು ಅಂದರೆ ರಾಮನಗರದ ಕಡೆ ಬೆಂಗಳೂರು ಮೈಸೂರು ರೋಡ್, ಹಳೆ ಬೆಂಗಳೂರು ಮೈಸೂರು ರೋಡಲ್ಲಿ ಬಂದರೆ ಫಸ್ಟೇ ಸಿಗೋದು DC ಆಫೀಸ್ ಬಿಟ್ಟಾದ್ಮೇಲೆ ನಮ್ಮ ಜಿಲ್ಲಾ ಆಸ್ಪತ್ರೆ ಎದುರುಗಡೆ ನಮ್ಮೂರ ಆಹಾರ ವೈಭವ ಹೋಟ್ಲು ಅನ್ನೋ ಒಂದು ಹೊಸ ಹೋಟ್ಲು ಸಿಗುತ್ತೆ. ಅಲ್ಲಿ ಬಂದು ಒಂದು ಸ್ವಲ್ಪ ಸ್ಟೇ ಮಾಡಿ ಊಟ ಮಾಡಿ ಅಥವಾ ತಿಂಡಿ ಮಾಡಿ ಮತ್ತೆ ಅವ್ರು ಮೈಸೂರು ಕಡೆ ಹೋಗ್ಬೋದು. ತುಂಬ ಒಳ್ಳೆ, ಅದರಲ್ಲೂ ನನಗೆ ನಮ್ಮ ಜನರ ಒಪಿನಿಯನ್ ಹೇಗಿದೆ ಅಂದರೆ ಸುಮಾರು 5 ಕಿಲೋಮೀಟರಿಂದ ಬಂದು ಇಲ್ಲಿ ಕಾಫಿ ಟೀ ಕುಡಿಲಿಕ್ಕೆ ಅಂತಲೇ ಬರ್ತಾ ಇದ್ದಾರೆ. ನಾವು ಈ ಥರ ಕಾಫಿ ಟೀ ಎಲ್ಲೂ ಸಿಗ್ತಾ ಇರಲಿಲ್ಲ ಸರ್. ಅದರಲ್ಲೂ ಈ ಒಳ್ಳೆ ಕಾಫಿ ಟೀ ಕುಡಿಬೇಕು ಅಂತ ನಾವು 4 ಕಿಲೋಮೀಟರಿಂದ ಬಂದಿದ್ದೀವಿ, 5 ಕಿಲೋಮೀಟರಿಂದ ಬಂದಿದ್ದೀವಿ. ಬೆಳಗ್ಗೆ ಒಂದ್ಸಲ ಬರ್ತೀವಿ, ಸಂಜೆ ಒಂದ್ಸಲ ಬರ್ತೀವಿ ಅಂತ ನಮ್ಮ ಕಸ್ಟಮರ್ಸ್ ಹೇಳ್ತಾರೆ. ನಮ್ಗೆಲ್ಲ ಒಂದು ಕಡೆ ಖುಷಿಯಾಗಿ ಇನ್ನೂ ಕಸ್ಟಮರ್ಸ್ಗೆ ಯಾವ ಥರ ತಿಂಡಿ ಕೊಡಬೇಕು ಅದನ್ನು ನಾವು ಇನ್ನೂ ಚೆನ್ನಾಗಿ ಕೊಡಬೇಕು ಅನ್ನೋದು ನಮ್ಮಲ್ಲಿ ಆಸೆ ಸರ್. ಅದು ಸೂಪರ್. ನಮ್ಮೂರ ಆಹಾರ ವೈಭವ ಅಂತ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಫೈನ್ ಡೈನಿಂಗ್ ಆಂಬಿಯನ್ಸು ಕೆಳಗಡೆ ನಿಮಗೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಐಟಮ್ ಎಲ್ಲ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಮೇಲ್ಗಡೆ ಬಂದರೆ ನಿಮಗೆ ಒಂದು AC ಆಂಬಿಯನ್ಸಲ್ಲಿ 12ರಿಂದ 4 ಗಂಟೆ ಟೈಮಲ್ಲಿ ಜಸ್ಟ್ 199 ರುಪೀಸ್ಗೆ ಅನ್ಲಿಮಿಟೆಡ್ ಪ್ಯೂರ್ ವೆಜ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.